ಮಾರ್ಕೆಟ್ನಲ್ಲಿ ಸಿಗೋ ಎಲ್ಲಾ ಉತ್ಪನ್ನಗಳಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತು. ಆದ್ರೆ ನಿಮ್ಮನೆ ಎಲ್ಪಿಜಿ ಸಿಲಿಂಡರ್ಗೂ ಅಂತದ್ದೊಂದು ಕೊನೆ ದಿನ ಇರುತ್ತೆ ಅನ್ನೋದು ಖಂಡಿತ ಗೊತ್ತಿರಲಿಕ್ಕಿಲ್ಲ. ಒಂದೊಂದ್ಸಲ ಸಾರ್ವಜನಿಕ ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿಗಳು ಹಾಗೂ ಎಲ್ಪಿಜಿ ಸಿಲಿಂಡರ್ ವಿತರಣಾ ಸಂಸ್ಥೆಗಳು ಅಚಾತುರ್ಯದಿಂದ ಅವಧಿ ಮುಗಿದ ಸಿಲಿಂಡರ್ಗಳಲ್ಲೇ ಅನಿಲ ತುಂಬಿ ಗ್ರಾಹಕರಿಗೆ ಪೂರೈಕೆ ಮಾಡುತ್ತವೆ. ಆದ್ದರಿಂದ ನೀವು ಪ್ರತಿ ಸಲ ಎಲ್ಪಿಜಿ ಸಿಲಿಂಡರ್ ತೆಗೆದುಕೊಳ್ಳುವ ಮುಂಚೆ ಆ ಸಿಲಿಂಡರ್ನ ಮೇಲಿರೋ ಎಕ್ಸ್ಪೈರಿ ದಿನಾಂಕವನ್ನು ತಪ್ಪದೇ ಪರಿಶೀಲಿಸಿ ನೋಡಿ. ಎಕ್ಸ್ಪೈರಿ ದಿನಾಂಕವನ್ನು ನೋಡೋದು ಹೀಗೆ: ಈ ಮುಕ್ತಾಯದ ದಿನಾಂಕ ಅಥವಾ ಎಕ್ಸ್ಪೈರಿ ಡೇಟ್ ಇರೋದು ಸಿಲಿಂಡರ್ನ ಕುತ್ತಿಗೆಯಲ್ಲಿರುವ ಲೋಹದ ಪಟ್ಟಿಯ ಒಳಭಾಗದಲ್ಲಿ. ಇಲ್ಲಿ ನೀವು ಎ, ಬಿ, ಸಿ ಅಥವಾ ಡಿ ವರ್ಣಮಾಲೆಯ ಜೊತೆಗೆ 2 ಅಂಕಿಯ ಸಂಖ್ಯೆಯನ್ನು ನೋಡುತ್ತೀರಿ. ಎ ಅಂದರೆ ಜನವರಿಯಿಂದ ಮಾರ್ಚ್ನ ಮೊದಲನೇ ತ್ರೈಮಾಸಿಕ, ಬಿ ಅಂದರೆ ಏಪ್ರಿಲ್ನಿಂದ ಜೂನ್ವರೆಗೆ, ಸಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಮತ್ತು ಡಿ ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ. ಇವುಗಳ ಜೊತೆಗಿರುವ 2 ಅಂಕಿಯ ಸಂಖ್ಯೆ ಸಿಲಿಂಡರ್ನ ಅವಧಿ ಮುಗಿಯುವ ವರ್ಷವನ್ನ ಸೂಚಿಸುತ್ತದೆ. ಉದಾಹರಣೆಗೆ ಇದನ್ನ ನೋಡಿ. ಇಲ್ಲಿ ಸಿಲಿಂಡರ್ನ ಮುಕ್ತಾಯದ ದಿನಾಂಕ B13 ಅಂತಿದೆ. ಇದರ ಅರ್ಥ ಏನೆಂದ್ರೆ 2013ರ ಜೂನ್ನಲ್ಲಿ ಈ ಸಿಲಿಂಡರ್ನ ಆಯಸ್ಸು ಮುಗಿಯುತ್ತದೆ ಅಂತ. ಈ ಸಿಲಿಂಡರ್ ಅನ್ನ 2013ರ ಜೂನ್ ನಂತರ ಸರಬರಾಜು ಮಾಡುವ ಹಾಗೆ ಇಲ್ಲ. ಒಂದು ವೇಳೆ ನಿಮಗೆ ಇಂಥ ಅವಧಿ ಮುಗಿದ ಸಿಲಿಂಡರ್ ಅನ್ನ ಸರಬರಾಜು ಮಾಡಿದ್ರೆ ನೀವು ಆ ಸಿಲಿಂಡರ್ ಅನ್ನ ಹಿಂದಿರುಗಿಸಿ ಈ ಟೋಲ್ ಫ್ರೀ ದೂರವಾಣಿ 1967 ಅಥವಾ 1800-425-9339ಕ್ಕೆ ಕರೆ ಮಾಡಿ ದೂರನ್ನ ನೀಡಬಹುದು. ಈ ನಂಬರುಗಳನ್ನ ದಾಖಲಿಸಿ ಇಟ್ಟುಕೊಂಡು ಇನ್ಮುಂದೆ ಸಿಲಿಂಡರ್ ಪಡೆಯುವಾಗ ತಪ್ಪದೇ ಎಕ್ಸ್ಪೈರಿ ಡೇಟ್ ನೋಡಿ.